ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮಾವಿನಕಾಯಿ ಕಾಲ ಬಂತು ಅಂದ್ರೆ ವರ್ಷ ಪೂರ್ತಿ ಕೆಡದೆ ಇರೋಂಥ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಲೇಬೇಕು. ನಾನಿವತ್ತು ತುಂಬಾ ಚೆನ್ನಾಗಿ ರಸ ಬಿಟ್ಕೊಳ್ಳೋ ತರ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ತರ ಹಾಕೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಅಲ್ಲಿ ಈ ತರ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಕೆಡದೆ ಇರುತ್ತೆ. ನಾನು ಈ ತರ ಉಪ್ಪಿನಕಾಯಿ ಯಾವ ತರ ಮಾಡಿದೆ ಅಂತ ನಿಮ್ಗೂ ತೋರಿಸ್ತಾ ಇದ್ದೀನಿ. ನಾನು ಬಲ್ತಿರೋ ಅಂತ ಹುಳಿ ಮಾವಿನಕಾಯಿ 1 ಕೆಜಿ ತಗೊಂಡಿದ್ದೀನಿ. ನಾನು ಈ ತರ ಗಟ್ಟಿ ಮಾವಿನಕಾಯಿನೇ ತಗೊಳ್ತೀನಿ. ಆಮ್ಲೆಟ್ ಮಾವಿನಕಾಯಿ ಬರುತ್ತಲ್ಲ ಅದನ್ನ ತಗೊಳಲ್ಲ. ಉಪ್ಪಿನಕಾಯಿಗೆ ಈ ತರ ಮಾವಿನಕಾಯಿ ತಗೋಬೇಕು. ಆಮ್ಲೆಟ್ ಮಾವಿನಕಾಯಿ ತಗೋಬಾರ್ದು. ಆಮ್ಲೆಟ್ ಮಾವಿನಕಾಯಿ ತುಂಬಾನೇ ಮೆತ್ತಗಾಗ್ಬಿಡುತ್ತೆ. ಆಮ್ಲೆಟ್ ಮಾವಿನಕಾಯಿ ವರ್ಷ ತುಂಬೋದ್ರೊಳಗೆ ಪೂರ್ತಿ ಪಾಯಸದ ತರ ಆಗ್ಬಿಟ್ಟಿರುತ್ತೆ. ನಾನು ಹುಳಿ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಒಣಗಕ್ಕಿಟ್ಟಿದ್ದೆ. ನೀರು ಸ್ವಲ್ಪನೂ ಇರಬಾರ್ದು, ಆ ತರ ಒಣಗಿಸ್ಬೇಕು. ನೀರೇನಾದ್ರೂ ಇದ್ರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಆರಕ್ಕೆ ಬಿಡಿ. ಉಪ್ಪಿನಕಾಯಿಗೆ ಮಾವಿನಕಾಯಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನಾನ್ ನೋಡಿ ಈ ತರ ಸ್ವಲ್ಪ ಸಣ್ಣ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಸಣ್ಣಗ್ ಮಾಡ್ಕೊಳ್ಳಲ್ಲ. ತುಂಬಾ ಸಣ್ಣಗ್ ಮಾಡ್ಕೊಂಡ್ರೆ ಗೊಜ್ಜು ತರ ಆಗ್ಬಿಡುತ್ತೆ. ಮತ್ತು ತುಂಬಾ ದೊಡ್ಡದಾಗಿ ಮಾಡ್ಕೊಂಡ್ರು ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಈ ಸೈಜ್ ಕರೆಕ್ಟ್ ಆಗಿ ಇದೆ. ನಾನು 1 ಕೆಜಿ ಮಾವಿನಕಾಯಿಗೆ 1/4 ಕೆಜಿ ಅಷ್ಟು ಹರಳುಪ್ಪು ತಗೊಂಡಿದ್ದೀನಿ. ಆದಷ್ಟು ಉಪ್ಪಿನಕಾಯಿ ಜಾಡಿ ಇಲ್ಲ ಗಾಜಿನ ಬಾಟ್ಲಿಗೆ ಹಾಕೊಂಡ್ರೆ ಒಳ್ಳೇದು. ಜಾಡಿಗೆ ಮೊದಲು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪಾದ್ಮೇಲೆ ಸ್ವಲ್ಪ ಮಾವಿನಕಾಯಿ ಪೀಸ್ಗಳನ್ನ ಹಾಕ್ತೀನಿ. ಅದ್ರ ಮೇಲೆ ಸ್ವಲ್ಪ ಉಪ್ಪು ಮತ್ತೆ ಮಾವಿನಕಾಯಿ ಪೀಸ್ಗಳು ಮತ್ತೆ ಉಪ್ಪು ಆ ತರ ಹಾಕ್ತೀನಿ. ಜಾಡಿಯಲ್ಲೂ ಅಷ್ಟೇ ಸ್ವಲ್ಪನೂ ನೀರಿರಬಾರ್ದು. ಆಮೇಲೆ ಕಟ್ ಮಾಡೋ ಅಂತ ಚಾಕು ಆಗ್ಲಿ, ಮಣೆ ಆಗ್ಲಿ, ಪ್ಲೇಟ್ ಆಗ್ಲಿ ಯಾವ್ದಾದ್ರೂ ಆಗ್ಲಿ ಸ್ವಲ್ಪನೂ ನೀರಿರಬಾರ್ದು. ಉಪ್ಪು ಮಾವಿನಕಾಯಿ ಪೀಸ್ಗಳನ್ನೆಲ್ಲ ಈ ತರ ಮಿಕ್ಸ್ ಮಾಡಿ ಹಾಕ್ಬೇಕು. ಮಾವಿನಕಾಯಿ ಪೀಸ್ಗಳೆಲ್ಲ ಹಾಕಿದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬಿಡ್ಬೇಕು. ಜಾಡಿನ ಗಾಳಿ ಹೋಗದೆ ಇರೋ ತರ ಬಿಗಿಯಾಗಿ ಮುಚ್ಚಬೇಕು. ಮಾವಿನಕಾಯಿ ಪೀಸ್ಗಳು ಉಪ್ಪಲ್ಲಿ ನೆನೆಯೋ ತರ 1 ದಿನ ಇಲ್ಲ 2 ದಿನ ಹಾಗೆ ಬಿಡ್ಬೇಕು. ಮಧ್ಯೆ ಮಧ್ಯೆ ದಿನಕ್ಕೆ 2 ಸಲ ಕಲಿಸ್ತಾ ಇರ್ಬೇಕು. ಉಪ್ಪು ಪೂರ್ತಿ ಕರಗ್ಬೇಕು, ಅಲ್ಲಿವರೆಗೂ ಬಿಡ್ಬೇಕು. ನಾನು ಮಾವಿನಕಾಯಿನ 2 ದಿನ ಬಿಟ್ಟಿದ್ದೆ. ಪೂರ್ತಿ ಉಪ್ಪೆಲ್ಲ ಕರಗಿ ನೋಡಿ ಈ ತರ ನೀರ್ ಬಿಟ್ಕೊಂಡಿದೆ. ಉಪ್ಪೆಲ್ಲ ಕರಗದ್ಮೇಲೆ ಖಾರದ ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 1 ಕೆಜಿ ಮಾವಿನಕಾಯಿಗೆ 1 ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ. ಮೆಂತ್ಯನ ಸಣ್ಣೂರಿನಲ್ಲಿ ಕೆಂಪಗಾಗೋ ತರ ಹುರ್ಕೋಬೇಕು. ಪೂರ್ತಿ ಕೆಂಪಗಾಗ್ಬೇಕು, ಕಪ್ಪಾಗ್ಬಾರ್ದು. 1 ಕೆಜಿ ಮಾವಿನಕಾಯಿಗೆ 2 ಸ್ಪೂನ್ ಸಾಸಿವೆ ಹುರ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇನೆ ಸಣ್ಣೂರಿನಲ್ಲಿ ಚಟ್ಪಟ ಅನ್ನೋವರೆಗೂ ಹುರ್ಕೋಬೇಕು. ಸ್ಟವ್ ಆಫ್ ಮಾಡಿ ಅರ್ಧ ಸ್ಪೂನ್ ಗಟ್ಟಿ ಹಿಂಗುನ ಬಿಸಿ ಬಾಂಡೆಗೆ ಹಾಕಿ ಬಿಡ್ತಾ ಇದ್ದೀನಿ. ಬಿಸಿ ಬಾಂಡೆಗೆ ಹಾಕ್ಬಿಟ್ರೆ ಸಾಕು, ಹಿಂಗು ಎಲ್ಲ ಗರಿ ಆಗುತ್ತೆ. ನಾನು 200 ಗ್ರಾಮ್ ಅಷ್ಟು ಅಡುಗೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಸಿ ಆರಕ್ಕೆ ಬಿಡ್ಬೇಕು. ಎಣ್ಣೆ ಕಾದ್ಮೇಲೆ ಅದನ್ನ ಒಂದ್ ಬಟ್ಲಿಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ, ಸಾಸಿವೆ ಮತ್ತೆ ಹಿಂಗು ಎಲ್ಲ ಚೆನ್ನಾಗಿ ಬಿಸಿ ಎಲ್ಲ ಆರದ್ಮೇಲೆ ಪುಡಿ ಮಾಡ್ಬೇಕು. ಮೆಂತ್ಯ ಸ್ವಲ್ಪ ಗಟ್ಟಿ ಇರುತ್ತೆ, ಅದರಿಂದ ನಾನು ಮೊದಲು ಮೆಂತ್ಯ ಮತ್ತು ಹಿಂಗುನ ಪುಡಿ ಮಾಡ್ತೀನಿ. ಹಿಂಗು ಮತ್ತೆ ಮೆಂತ್ಯ ಸ್ವಲ್ಪ ಪುಡಿ ಆದ್ಮೇಲೆ ಅದೇ ಜಾರ್ಗೆನೆ ಸಾಸಿವೆ ಹಾಕೊಳ್ತೀನಿ. ಮೂರನ್ನು ಅಷ್ಟೇ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ ಈ ತರ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ಪೀಸ್ಗಳು ನೋಡಿ ನಾನು ಒಂದ್ ಜಾಡಿ ತುಂಬಾ ಹಾಕಿದ್ದೆ. ಉಪ್ಪಲ್ಲಿ ನೆಂದು ರಸ ಎಲ್ಲ ಬಿಟ್ಕೊಂಡು 3/4 ಜಾಡಿ ಆಗಿದೆ. ಮಾವಿನಕಾಯಿ ಪೀಸ್ಗಳನ್ನ ನಾನು ಒಂದ್ ಬಾಂಡ್ಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಉಪ್ಪಿನಕಾಯಿಗೆ ರೆಡಿ ಅಚ್ಕಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಖಾರ ಜಾಸ್ತಿ ಬೇಕು ಅನ್ಸುತ್ತೆ ಜಾಸ್ತಿ ಖಾರದ ಪುಡಿ ಹಾಕೋಬಹುದು. ನಾನು 1 ಕೆಜಿ ಮಾವಿನಕಾಯಿಗೆ 150 ಗ್ರಾಮ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಮತ್ತೆ 50 ಗ್ರಾಮ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ನೀವು ಮೆಣಸಿನಕಾಯಿ ಪುಡಿ ಮಾಡಿ ಹಾಕೋಂಗಿದ್ರೆ ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಉಪಯೋಗಿಸಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಸಾಸಿವೆ, ಹಿಂಗು ಮತ್ತೆ ಮೆಂತ್ಯ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಸಾಸಿವೆ, ಹಿಂಗು ಮತ್ತೆ ಮೆಂತ್ಯ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಮೆಂತ್ಯ ಪೌಡರ್ ನೋಡಿ ಹಾಕೊಳ್ಳಿ. ಸ್ವಲ್ಪ ಕಹಿ ಅನ್ಸಿದ್ರೆ ಕಡಿಮೆ ಹಾಕೋಬಹುದು. ಮಾವಿನಕಾಯಿ ಏನಾದ್ರೂ ಜಾಸ್ತಿ ನೀರ್ ಬಿಟ್ಕೊಂಡಿದ್ರೆ ಇನ್ನ ಸ್ವಲ್ಪ ಹಾಕೋಬಹುದು. ಕಾಯಿಸಿ ಆರಿಸಿ ಇಟ್ಕೊಂಡಿರೋಂತ ಎಣ್ಣೆ ಸೇರಿಸ್ತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕಬಾರ್ದು. ಎಣ್ಣೆ ನೀವು ಅಡಿಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆನೆ ಹಾಕೋಬಹುದು. ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ನನಗಂತೂ ಇದು ಕಲಿಸ್ಬೇಕಾದ್ರೆ ಬಾಯಲ್ಲಿ ನೀರು ಬಂತು. ನಿಮಗೂ ಬರ್ತಾ ಇದೆ ಅಲ್ವಾ? ಎಷ್ಟು ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ರೆಡಿ ಮಾಡ್ಬೋದು ಅಂತ ನೋಡಿದ್ರಲ್ವಾ? ಉಪ್ಪಿನಕಾಯಿನ ಏರ್ ಟೈಟ್ ಜಾಡಿನಲ್ಲಿ ಹಾಕಿ ಇಡಬೇಕು. ಸ್ವಲ್ಪನೂ ಗಾಳಿ ಆಡಬಾರ್ದು. ನಾನ್ ನೋಡಿದ ಹಾಗೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಜಾಡಿಗೆ ಒಂದು ಬಿಳಿ ಬಟ್ಟೆ ಕಟ್ತಾ ಇದ್ರು. ಈ ತರ ಉಪ್ಪಿನಕಾಯಿ ಮಾಡಿದ್ರೆ 1 ವರ್ಷದವರೆಗೂ ಕೆಡಲ್ಲ. ಉಪ್ಪಿನಕಾಯಿ ರುಚಿನ ಇನ್ನ ಹೆಚ್ಚು ಮಾಡ್ಬೇಕು ಅಂದ್ರೆ ಉಪ್ಪಿನಕಾಯಿ ಉಪಯೋಗಿಸ್ಬೇಕಾದ್ರೆ ಅಷ್ಟಕ್ಕೆ ಮಾತ್ರ ಸ್ವಲ್ಪ ಒಗ್ಗರಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಕಾಯಿಸಿ, ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ಬೇಕು. ಸಾಸಿವೆ ಚಿಟ್ಪಟ ಅಂದ ತಕ್ಷಣ ಆರಕ್ಕೆ ಬಿಡ್ಬೇಕು. ಹಿಂಗು ಬೇಕಾದ್ರೂ ಹಾಕೋಬಹುದು, ಆದ್ರೆ ನಾನು ಮೊದ್ಲೇ ಜಾಸ್ತಿ ಹಿಂಗು ಹಾಕಿದ್ದೆ, ಅದಕ್ಕೆ ಇವಾಗ ಹಿಂಗು ಹಾಕೊಳ್ತಾ ಇಲ್ಲ. ಬಿಸಿ ಒಗ್ಗರಣೆನ ಉಪ್ಪಿನಕಾಯಿಗೆ ಸೇರಿಸಬಾರ್ದು. ಪೂರ್ತಿ ತಣ್ಣಗೆ ಆರದ್ಮೇಲೆನೆ ಸೇರಿಸ್ಬೇಕು. ಟೇಸ್ಟಿ ರಸ ಬಿಟ್ಕೊಂಡಿರೋ ಅಂತ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ತರ ಮಾಡೋದು ಅಂತ ನೀವು ನೋಡಿದ್ರಲ್ವಾ? ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ನೀವೊಂದ್ಸಲ ಈ ತರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ನೋಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ ಶೇರ್ ಮಾಡ್ತೀರಾ ಅಲ್ವಾ? ನಮಸ್ತೆ.